रहमतुल्लाहि व बरकातुहू बिस्मिल्लाह वल्हम्दुलिल्लाह वस्सलातु वस्सलामु अला अश्रफिल मुर्सलीन व अला आलिहि व सहबिहि अज्मईन अम्मा बअद. ಬಹುಮಾನ್ಯರಾದ ಉಸ್ತಾದರುಗಳೇ, ನನ್ನ ಹದ್ದಿನ ಕಣ್ಣಿನಂತೆ ನೋಡುತ್ತಿರುವ ನಮ್ಮ ತೀರ್ಪುಗಾರರೇ, ಮತ್ತೆ ಇಲ್ಲಿ ಸೇರಿರುವಂತಹ ನನ್ನ ನೆಚ್ಚಿನ ಸಹಪಾಠಿ ಮಿತ್ರರು, ಇಂದು ನಾನು ಅತ್ಯುತ್ತಮ ಗೆಳೆಯನಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಒಂದೆರಡು ಮಾತುಗಳನ್ನು ಆಡಲು ಇಚ್ಛಿಸುತ್ತೇನೆ. ಅಲ್ಲಾಹು ತೌಫೀಕ್ ನೀಡಲಿ, ಆಮೀನ್. ಪ್ರೀತಿಯ ಸಹೋದರರೇ, ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳವರು ತಮ್ಮ ಅನುಯಾಯಿಗಳನ್ನು ಅಸ್ಹಾಬುಗಳು ಎಂದು ಕರೆಯುತ್ತಿದ್ದರು. ಇದರ ಅರ್ಥ ಗೆಳೆಯರು ಎಂದರ್ಥ. ಇದರಲ್ಲಿ ನಮಗೆ ತಿಳಿಯಬಹುದು ನಬಿಯವರು ಗೆಳೆತನಕ್ಕೆ ಕೊಟ್ಟ ಮಹತ್ವ. ನಬಿಯವರು ಗೆಳೆತನದಲ್ಲಿ ಕರಿಯರು ಬಿಳಿಯರು ಭೇದ ಭಾವ ಇರಲಿಲ್ಲ. ಶ್ರೀಮಂತರು ಬಡವರು ಎಂಬ ಭೇದ ಭಾವ ಇರಲಿಲ್ಲ. ಇವರೆಲ್ಲ ನಬಿಯವರ ಗೆಳೆಯರಾಗಿದ್ದರು. ಅಲ್ ಮುಅ್ಮಿನು ಮಿರ್ಅತುಲ್ ಮುಅ್ಮಿನ್, ಒಂದು ಮುಅ್ಮಿನ್ ಇನ್ನೊಂದು ಮುಅ್ಮಿನಿನ ತಪ್ಪುಗಳನ್ನು ಹೇಳುವ ಕನ್ನಡಿಯಾಗಿದ್ದಾನೆ. ಅಲ್ ಮುಅ್ಮಿನು ಅಖುಲ್ ಮುಅ್ಮಿನ್, ಒಂದು ಮುಅ್ಮಿನ್ ಇನ್ನೊಂದು ಮುಅ್ಮಿನಿನ ಸಹೋದರನಾಗಿದ್ದಾನೆ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಗೆಳೆಯರ ಸಂಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳಬೇಕೆಂದು ಹೇಳುತ್ತಿದ್ದರು. ಅಬೂ ಹುರೈರಾ ರಲಿಯಲ್ಲಾಹು ಅನ್ಹು ಅವರು ಹೇಳುತ್ತಾರೆ, ನನಗೆ ತುಂಬಾ ಹಸಿವಾಗುತ್ತಾ ಇತ್ತು. ಹೊಟ್ಟೆಗೆ ಕಲ್ಲನ್ನು ಕಟ್ಟಿಯೂ ತನ್ನ ಹಸಿವು ತಡೆಯಲಿಲ್ಲ. ಜನರು ಬರುವ ದಾರಿಯಲ್ಲಿ ಕುಳಿತರು. ಆಗ ಅಬೂ ಹುರೈರಾ ರಲಿಯಲ್ಲಾಹು ಅನ್ಹು ಅವರಿಗೆ ಅಬೂಬಕರ್ ರಲಿಯಲ್ಲಾಹು ಅನ್ಹು ಅವರನ್ನು ಬರುವುದನ್ನು ಕಂಡು ಸುಮ್ಮನೆ ಹೋಗಿ ಸಂಶಯವನ್ನು ಕೇಳುತ್ತಾರೆ. ಆಗ ಅಬೂಬಕರ್ ರಲಿಯಲ್ಲಾಹು ಅನ್ಹು ಅವರು ಏನನ್ನು ಹೇಳದೆ ಹೋಗುತ್ತಾರೆ. ಅದೇ ದಾರಿಯಲ್ಲಿ ಉಮರ್ ರಲಿಯಲ್ಲಾಹು ಅನ್ಹು ಅವರು ಬರುವುದನ್ನು ಕಂಡು ಅವರಲ್ಲೂ ಹೋಗಿ ಸಂಶಯವನ್ನು ಕೇಳುತ್ತಾರೆ. ಉಮರ್ ರಲಿಯಲ್ಲಾಹು ಅನ್ಹು ಅವರು ಕೂಡ ಏನನ್ನು ಹೇಳದೆ ಹೋಗುತ್ತಾರೆ. ಅದೇ ದಾರಿಯಲ್ಲಿ ನಮ್ಮ ನಬಿ ಮುತ್ತು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬರುವುದನ್ನು ಕಂಡು ಅಬೂ ಹುರೈರಾ ರಲಿಯಲ್ಲಾಹು ಅನ್ಹು ಅವರು ಹೋಗುವಾಗವೇ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಗುತ್ತಾರೆ. ಅಬೂ ಹುರೈರಾ ರಲಿಯಲ್ಲಾಹು ಅನ್ಹು ಅವರನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಹಾಲನ್ನು ಕೊಡುತ್ತಾರೆ. ಅಬೂ ಹುರೈರಾ ರಲಿಯಲ್ಲಾಹು ಅನ್ಹು ಅವರು ಆ ಹಾಲನ್ನು ಹಸಿವು ನೀಗುವವರೆಗೂ ಕುಡಿಯುತ್ತಾರೆ. ಇದರಲ್ಲಿ ನಮಗೆ ಅರಿತುಕೊಳ್ಳಬಹುದು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸಂಕಷ್ಟಗಳನ್ನು ಯಾವಾಗಲೂ ಅರಿತುಕೊಳ್ಳುತ್ತಾರೆ. ನುಅಯ್ಮಾನ್ ಇಬ್ನ್ ಅಮ್ರ್ ರಲಿಯಲ್ಲಾಹು ಅನ್ಹು ಅವರು ಹೇಳುತ್ತಾರೆ, ನಬಿಯವರು ಯಾವುದೇ ವಿಷಯದಲ್ಲಿ ಗಂಭೀರವಾಗಿ ಇರುವಾಗ ಈ ಸಹಾಬಿಯು ಹಾಸ್ಯ ಮಾಡುತ್ತಿದ್ದರು. ಇದನ್ನು ಕಂಡು ನಬಿಯವರು ಇವರನ್ನು ನೋಡಿ ನಗುತ್ತಿದ್ದರು. المؤمن يعلف ويعلف ولا خير في من لا يعلف ولا يعلف. ಮುಅ್ಮಿನಾದ ಮನುಷ್ಯನಿಗೆ ಇತರರೊಂದಿಗೆ ಬೆರೆಯುತ್ತಾನೆ, ಇತರರು ಅವನೊಂದಿಗೆ ಬೆರೆಯುತ್ತಾರೆ. ಬೆರೆಯುವ ಗುಣ ಇಲ್ಲದವನಿಗೆ ಯಾವುದೇ ಒಲಿತಿಲ್ಲ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರೊಂದಿಗೆ ಎಲ್ಲರೂ ಬೆರೆಯುತ್ತಿದ್ದರು. ಇತರರು ನಬಿಯವರೊಂದಿಗೆ ಬೆರೆಯುತ್ತಿದ್ದರು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರೊಂದಿಗೆ ಸಂಕಷ್ಟಗಳನ್ನು ಬಂದರೆ ಬಂದು ಹೇಳುತ್ತಿದ್ದರು. ಯಾರ ಹತ್ತಿರ ಹೇಳದ ಸಂಕಷ್ಟಗಳನ್ನು ಬಂದು ನಬಿಯವರೊಂದಿಗೆ ಹೇಳುತ್ತಿದ್ದರು. ಗೆಳೆಯರಿಗೆ ರೋಗ ಬಂದರೆ ನೋಡಲು ಹೋಗುತ್ತಿದ್ದರು. ಅನಸ್ ರಲಿಯಲ್ಲಾಹು ಅನ್ಹು ಅವರು ಹೇಳುತ್ತಾರೆ, ಸ್ವಹಾಬಿಗಳಿಗೆ ನಬಿಯವರೊಂದಿಗೆ ಇದ್ದ ಪ್ರೀತಿ ಬೇರೆ ಯಾರ ಹತ್ತಿರ ಇಲ್ಲ. ಸ್ವಹಾಬಿಗಳಿಗೆ ನಬಿಯವರ ವ್ಯಕ್ತಿತ್ವವನ್ನು ಇಷ್ಟವಾಗುತ್ತಿತ್ತು. ಇಷ್ಟೇ ನನ್ನ ಮಾತಿಗೆ ವಿರಾಮ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವ ರಹ್ಮತುಲ್ಲಾಹಿ ವ ಬರಕಾತುಹು. ಗೌರವಾನ್ವಿತ ಹಿರಿಯರೇ, ಮಾನ್ಯ ತೀರ್ಪುಗಾರರೇ ಹಾಗೂ ನನ್ನ ಸಹಪಾಠಿ ಮಿತ್ರರೇ, ಅಸ್ಸಲಾಮು ಅಲೈಕುಂ. ಇಲ್ಲಿ ಬಂದು ನಾವು ಕೂಡಿರುವಂಥದ್ದು ವರ್ಷಕ್ಕೊಮ್ಮೆ ನಡೆಯುವಂತಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜನ್ಮದಿನಾಚರಣೆ ಅನುಬಂಧಿತ ಕಾರ್ಯಕ್ರಮದಲ್ಲಾಗಿದೆ. ಪ್ರಾಣಿಗಳೊಂದಿಗೆ ಸದ್ವರ್ತನೆ ಕುರಿತು ನನ್ನ ಅರಿವಿಗೆ ಬಂದಂತಹ ಒಂದೆರಡು ಮಾತುಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಅದಕ್ಕೆ ಸರ್ವಶಕ್ತನಾದ ಅಲ್ಲಾಹು ತೌಫೀಕ್ ನೀಡಲಿ, ಆಮೀನ್. ಪ್ರಿಯರೇ, ಪ್ರಾಣಿಗಳೊಂದಿಗೆ ಸದ್ವರ್ತನೆ ಕುರಿತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನೀಡಿದ ಸಂದೇಶ ಸಹಾನುಭೂತಿ, ಕನಿಕಾರ ಮತ್ತು ಕರುಣೆ ತೋರಿಸುವುದು ಸೂಚಿಸುತ್ತದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಜೀವನ ಮತ್ತು ಪ್ರವಚನಗಳಲ್ಲಿ ಪ್ರಾಣಿಗಳಿಗಾಗಿ ಕರುಣೆಯಿಂದ ವರ್ತಿಸಲು ಪ್ರಬಲವಾಗಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ, ಪ್ರಾಣಿ ಕೇವಲ ಜೀವನದಲ್ಲಿ ಇರಬೇಕಾದ ನೈಸರ್ಗಿಕ ಸಂಪತ್ತು ಮಾತ್ರವಲ್ಲ, ಅವುಗಳಿಗೂ ಸುಖ ಸಂತೋಷಗಳನ್ನು ಅನುಭವಿಸುವ ಸಾಮರ್ಥ್ಯವಿದೆ.
ಹೀಗಾಗಿ ಅವುಗಳನ್ನು ನಾವು ಸದ್ಯನಿಷ್ಠೆಯಿಂದ ವರ್ತಿಸಬೇಕು. ಪ್ರಾಣಿ ಹಿಂಸೆ, ದುರ್ಬಲಿಕೆ ಅಥವಾ ಹಕ್ಕುಗಳನ್ನು ಹರಣ ಮಾಡುವುದು ಖಂಡನೀಯವಾಗಿದೆ. ಹದೀಸ್ನಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳುತ್ತಾರೆ, ಕೇವಲ ಸೂಕ್ತ ಉದಾಹರಣೆಗಳು: ಒಂದು ಮಹಿಳೆ ನಿರ್ಜವಸ್ಥೆಯಲ್ಲಿ ಇರುವ ಒಂದು ಬೆಕ್ಕಿಗೆ ನೀರು ಕೊಡದೆ ಅದನ್ನು ನೀನೆಯಿಂದ ಅಥವಾ ಹಸಿವಿನಿಂದ ಸಾಯಲು ಬಿಡುವುದರಿಂದ ಆ ಹೆಣ್ಣು ನರಕಕ್ಕೆ ಹೋದ ಸಂಭವವನ್ನು ನಾವು ಇಲ್ಲಿ ಕಾಣಬಹುದು. ಪ್ರಿಯ ಸ್ನೇಹಿತರೆ, ಇನ್ನೊಂದು ಹದೀಸ್ನಲ್ಲಿ ನಾವು ಕಾಣಬಹುದು, ಪ್ರವಾದಿ ಅವರು ಹೇಳಿದ್ದಾರೆ, ಮನುಷ್ಯನಿಗೆ ಕರುಣೆ ತೋರಿಸದವನು ಪರಲೋಕದಲ್ಲಿ ಕರುಣೆಯನ್ನು ಗಳಿಸಲಾರನು. ಇವುಗಳನ್ನು ಮೂಲಕ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಪ್ರಾಣಿಗಳ ಹಕ್ಕುಗಳನ್ನು ರಕ್ಷಿಸಲು, ಅವುಗಳ ಬಗ್ಗೆ ಕರುಣೆಯನ್ನು ತೋರಿಸಲು ಮತ್ತು ಅವುಗಳಿಗೆ ಸಾಥ್. ಇಷ್ಟು ಹೇಳಿ ನನ್ನ ಭಾಷಣ ಕೊನೆಗೊಳಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನೆಕ್ಸ್ಟ್ ಕೋಡ್ ಲೆಟರ್ ಸಿ. ಟಾಪಿಕ್: ಉತ್ತಮ ಶಿಕ್ಷಣಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇದಾದ ಬಳಿಕ ಹೈಝೋನ್ ವಿಭಾಗದ ಐಡಿಯಾಲಜಿಕ್ ಸ್ಪೀಚ್ ನಡೆಯಲಿದೆ. ಸ್ಪರ್ಧಾರ್ಥಿಗಳು ಆದಷ್ಟು ಬೇಗ ಗ್ರೀನ್ ರೂಮ್ಗೆ ಬಂದು ತಲುಪಬೇಕು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು. ಬಿಸ್ಮಿಲ್ಲಾಹ್, ಅಲ್ಹಮ್ದುಲಿಲ್ಲಾಹ್, ಅಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವ ಸಹ್ಬಿಹಿ ಅಜ್ಮഈನ್, ಅಮ್ಮಾ ಬಾದ್. ಬಹುಮಾನ್ಯರಾದ ಉಸ್ತಾದ್ಗಳೇ ಮತ್ತು ಇಲ್ಲಿ ಸೇರಿರುವಂತಹ ನನ್ನ ನೆಚ್ಚಿನ ಸಹಪಾಠಿಗಳೇ, ಇಂದು ನಾನು ನಿಮ್ಮ ಮುಂದೆ ಹೇಳಲು ಹೋಗುವ ವಿಷಯವೇನೆಂದರೆ, ಉತ್ತಮ ಶಿಕ್ಷಕನಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುರಿತು ಒಂದೆರಡು ಮಾತುಗಳನ್ನು ಆಡಲು ಇಚ್ಛಿಸುತ್ತೇನೆ. ಅಲ್ಲಾಹು ತೌಫೀಕ್ ನೀಡಲಿ, ಆಮೀನ್. ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಡೀ ಜಗತ್ತಿಗೆ ಶ್ರೇಷ್ಠ ಮಾನವೀಯತೆಯನ್ನು ಕಲ್ಪಿಸಿಕೊಟ್ಟ ಗುರುವಾಗಿ ಮತ್ತು ಮಾರ್ಗದರ್ಶಕರಾಗಿ ಚಿತ್ರಪಟದಲ್ಲಿ ಇಂದು ಕೂಡ ಅಚ್ಚಳಿಯದೆ ಉಳಿದಿದ್ದಾರೆ. ಅವರ ಜೀವನ ಶೈಲಿಯು, ನಡತೆಯು ಮತ್ತು ಉಪದೇಶವು ದೈನಂದಿನ ಜೀವನಕ್ಕೆ ಅನುಸರಿಸಬೇಕಾದ ನಿಯಮಾವಳಿಗಳ ಪಾಠದಂತಿವೆ. ಅವರು ಶಿಕ್ಷಕರಾಗಿ ಏನು ಮಾಡದಿರದಿದ್ದರೆ ಇಂದು ನಾವು ಮಾನವೀಯತೆ, ಸತ್ಯತೆ ಮತ್ತು ನೀತಿಯನ್ನು ಕಲಿಯಲು ಸಾಧ್ಯವಾಗುತ್ತಿರಲಿಲ್ಲ. ಅಲ್ಲಾಹು ಯಕೂಲ್ ಫಿಲ್ ಕುರ್ಆನ್, ಅಲ್ಲಾಹು ತಆಲಾ ಪರಿಶುದ್ಧ ಕುರ್ಆನ್ ನಲ್ಲಿ ಹೇಳುತ್ತಾರೆ, ಅಲ್ಲಾಹು ಯಕೂಲ್ ಫಿಲ್ ಕುರ್ಆನ್ ನೀನು ನಿಜವಾಗಿಯೂ ಮಹಾನ್ ನೈತಿಕತೆಯ ಮೇಲೆ ಇರುವೆಯಾ. ಈ ಐತಿಹಾಸಿಕ ವೇದದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುರಿತು ಶ್ರೇಷ್ಠ ನೈತಿಕತೆಯನ್ನು ಹೊಗಳಲಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತಮ್ಮ ಜೀವನದ ಪ್ರತಿಯೊಂದು ಕಾರ್ಯದಲ್ಲಿಯೂ ನೈತಿಕತೆಯುಳ್ಳವರಾಗಿದ್ದು, ಮಾನವೀಯತೆಯುಳ್ಳವರಾಗಿದ್ದು, ಪ್ರೀತಿ, ಸಹಾನುಭೂತಿ ಮತ್ತು ಸಮಾಧಾನದ ಜೀವನವನ್ನು ಬೋಧಿಸುತ್ತಿದ್ದರು. ನೀವು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುರಿತು ಜಾಬಿರ್ ರಲಿಯಲ್ಲಾಹು ಅನ್ಹು ಹೇಳುತ್ತಾರೆ, ಇನ್ನ ಅಹಬ್ಬಕುಂ ಇಲಯ್ಯ ವ ಅಕ್ರಿಬಕುಂ ಮಿನ್ನಿ ವ ಆಖಿರಹಾ ಮಹಾಸಿನಕುಂ ಅಖ್ಲಾಕ. ಆಖಿರದಲ್ಲಿ ನನಗೆ ತುಂಬಾ ಹತ್ತಿರವಿದ್ದವರು, ನನಗೆ ಇಷ್ಟವಿದ್ದವರಾಗಿರುತ್ತಾರೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಅನುಯಾಯಿಗಳಿಗೆ ಶ್ರೇಷ್ಠ ನೈತಿಕ ಗುಣಗಳನ್ನು ರೂಢಿಸಬೇಕೆಂದು ಬೋಧಿಸುತ್ತಿದ್ದರು. ಅವರು ಒಳ್ಳೆಯ ನಡತೆಯುಳ್ಳವರು, ನಿಜವಾದ ವ್ಯಕ್ತಿಗಳಾಗಿರುತ್ತಾರೆ ಎಂದು ಹೇಳಿದರು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಜನರಿಗೆ ಬೋಧಿಸಿದ ವಿಧಾನವು ಆಧುನಿಕ ಪಠ್ಯಕ್ರಮದ ಪ್ರಚೋದಕವಾಗಿರಬಹುದು. ಅವರು ತಮ್ಮ ಬೋಧನೆಗಳು ಪ್ರೀತಿ, ತಾಳ್ಮೆ ಮತ್ತು ಕಠಿಣತೆಯನ್ನು ತೊರೆದು ಸರಳವಾಗಿ ಎಲ್ಲರಿಗೂ ಅರ್ಥವಾಗುವಂತೆ ಬೋಧಿಸುತ್ತಿದ್ದರು. ಅವರ ಶಿಕ್ಷಕತ್ವದ ಆಳವಾದ ತತ್ವಾಕಾಶದೊಂದಿಗೆ ಆಧುನಿಕ ಶಿಕ್ಷಣ ಪದ್ಧತಿಯನ್ನು ಕೂಡ ವಿವರಿಸುತ್ತಾರೆ. ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾವಾಗಲೂ ಅವರ ಅನುಯಾಯಿಗಳಿಗೆ ಉತ್ತಮ ಜೀವನವನ್ನು ಹೇಗೆ ಸಾಗಿಸಬೇಕು, ಹೇಗೆ ಒಳ್ಳೆಯ ಸಂಬಂಧವನ್ನು ಕಟ್ಟಬೇಕು ಮತ್ತು ಹೇಗೆ ಜಗತ್ತಿನ ಶಾಂತಿ ಮತ್ತು ಸಮಾಧಾನವನ್ನು ಪ್ರಸಾರ ಮಾಡಬೇಕು ಎಂಬುದರ ಬಗ್ಗೆ ಬೋಧಿಸುತ್ತಿದ್ದರು. ಅವರ ಶ್ರೇಷ್ಠ ಗುಣಗಳು ಉತ್ತಮ ಶಿಕ್ಷಕನಾದ ಎಲ್ಲಾ ಗುಣಗಳನ್ನು ಒಳಗೊಂಡಿದೆ. ತಾಳ್ಮೆ, ಪ್ರೀತಿ, ದಯೆ ಮತ್ತು ವಿವೇಕ ಅವರ ಬೋಧನೆಗಳನ್ನು ಮತ್ತು ಜೀವನದ ಪಾಠಗಳನ್ನು ನಮ್ಮ ಶಿಕ್ಷಣ ಪದ್ಧತಿಗೆ ಮಾರ್ಗದರ್ಶಕವಾಗಿದೆ. ಇಂದಿನ ಶಿಕ್ಷಕರಾದ ನಾವು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬೋಧನೆಗಳನ್ನು ಅನುಸರಿಸುವ ಮೂಲಕ ನಮ್ಮ ವಿದ್ಯಾರ್ಥಿಗಳಿಗೆ ಶ್ರೇಷ್ಠ ಮಾರ್ಗದರ್ಶನ ನೀಡಬಹುದು. ಅದೇ ರೀತಿ ಭಾರತದ ಪ್ರಥಮ ಪ್ರಧಾನಮಂತ್ರಿಯಾದ ಜವಾಹರಲಾಲ್ ನೆಹರು ಹೇಳುತ್ತಾರೆ, ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು, ಅದು ಕೆಲವೇ ಜನರ ಸೊತ್ತಾಗದೆ ಎಲ್ಲಾ ಜನರ ಆಜನ್ಮಸಿದ್ಧ ಹಕ್ಕಾಗಬೇಕು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜೀವನವನ್ನು ಒಬ್ಬ ಶಿಕ್ಷಕನು ಹೇಗಿರಬೇಕು ಎಂಬುದಕ್ಕೆ ಶ್ರೇಷ್ಠ ಉದಾಹರಣೆಯಾಗಿದೆ. ಅವರು ತಮ್ಮ ಬೋಧನೆಗಳ ಮೂಲಕ ಮಾನವೀಯತೆ, ನೈತಿಕತೆಯನ್ನು ವೃದ್ಧಿಪಡಿಸಿದರು. ಈಗಿನ ಶಿಕ್ಷಕರಾದ ನಾವು ಅವರ ಬೋಧನೆಗಳನ್ನು ಅನುಸರಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ದಯೆ, ಪ್ರೀತಿ, ಶ್ರೇಷ್ಠತೆಯನ್ನು ನೀಡಬಹುದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಬೋಧಿಸುವಂತೆ ನಾವು
ಕೂಡ ನಮಗೆ ಸಿಕ್ಕಿದ ಜ್ಞಾನವನ್ನು ದಾನ ಮಾಡಿ ಪ್ರೀತಿ, ಶಾಂತಿ ಮತ್ತು ಸಹಾನುಭೂತಿಯನ್ನು ವಿಸ್ತರಿಸಬೇಕು. ಪ್ರವಾದಿಯವರು ನಮ್ಮೆಲ್ಲರ ಶಿಕ್ಷಣಕ್ಕಾಗಿ ನಮ್ಮ ಜೀವನವನ್ನು ಸುಧಾರಿಸಲು ಮತ್ತು ಜೀವನದ ಸತ್ಯತೆ ಅನಾವರಣಗೊಳಿಸಲು ನಮ್ಮೆಲ್ಲರನ್ನ ಮಾರ್ಗದರ್ಶನ ಮಾಡುತ್ತಾರೆ. ಅವರ ಅನುಕರಣೆಯ ಜೀವನದಲ್ಲಿ ನಮಗೆ ಮುಕ್ತಿಯ ಹಾದಿಯು ಕಂಡು ಬರುತ್ತಿದೆ. ಇಲ್ಲಿಗೆ ನನ್ನ ಮಾತನ್ನು ಕಡಿವಾಣ ಹಾಕುತ್ತೇನೆ. ವಾಖಿರ್ ದಹವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ತಆಲಾ ವಬರಕಾತುಹು. ಬಹುಮಾನ್ಯರಾದ ಅಧ್ಯಕ್ಷರೇ, ತೀರ್ಪುಗಾರರೇ ಹಾಗೂ ನನ್ನ ನೆಚ್ಚಿನ ಪ್ರೀತಿಯ ಸಹೋದರರೇ, ಅಸ್ಸಲಾಮು ಅಲೈಕುಂ. ಕಾರುಣ್ಯದ ಪ್ರವಾದಿಯಾಗಿದ್ದಾರೆ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುರ್ಆನ್ ಪರಿಚಯಿಸುವುದು ಭಾರವನ್ನು ನೀಗಿಸುವ ಕಾರುಣ್ಯದ ಪ್ರವಾದಿ ಎಂದಾಗಿದೆ. ಫ್ಯಾಸಿಸ್ಟ್ಗಳು, ಯುಕ್ತಿವಾದಿಗಳು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂನನ್ನು ಯುದ್ಧ ಪ್ರೇಮಿಯಾಗಿ ಪರಿಚಯಿಸುತ್ತಾರೆ. ಆದರೆ ಕ್ಷುಲ್ಲಕ ಕಾರ್ಯಗಳಿಗೆ ಬೇಕಾಗಿ ಹಲವಾರು ವರ್ಷಗಳಿಂದ ಯುದ್ಧ ಮಾಡಿದಂತಹ ಒಂದು ಗೋತ್ರದ ಒಂಟೆಯು ಮತ್ತೊಂದು ಗೋತ್ರದ ತೋಟದೊಳಗೆ ಪ್ರವೇಶಿಸಿದರೆ ಈ ಕಾರಣದಿಂದ ಹಲವಾರು ವರ್ಷಗಳಿಂದ ಯುದ್ಧವು ಮಾಡಿದಂತಹ ಒಂದು ಸಮೂಹವಾಗಿದೆ. ಒಂದಕ್ಕೊಂದರಂತೆ ಮಾಡಿದಂತಹ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬ ಯುದ್ಧಾರ್ಥವನ್ನು ಅವರು ಕಾಣದಂತೆ ನಡೆಸುತ್ತಾರೆ. ಯಾವುದೇ ಸದಾಕರಣಂತೆ ನೈಜತನದ ಶತ್ರುಗಳಾದ ಅಕ್ರಮಿಗಳನ್ನು ತಡೆಯಲು ನೀತಿ ನ್ಯಾಯವಾದ ಪುನರ್ಸ್ಥಾಪಕರು ಮತ್ತು ಮರ್ತಿದನದ ಅವಕಾಶಗಳಿಗೆ ಬೇಕಾಗಿ ಹಲವಾರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾಡುತ್ತಾರೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಡೆಸಿದ ಚರಿತ್ರೆ ಪ್ರಸಿದ್ಧವಾದ ಬದ್ರ್ ಯುದ್ಧವು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರಬೋಧನೆಯಿಂದ ಇಸ್ಲಾಂ ವ್ಯಕ್ತಿಗಳನ್ನು ಮತ್ತು ಪ್ರವಾದಿಯವರನ್ನು ಅತಿ ಕ್ರೂರವಾಗಿ ಪೀಡಿಸಿ ಊರು ಮತ್ತು ಕುಟುಂಬವನ್ನು ಬಿಟ್ಟು ಹೋಗಬೇಕಾಗಿ ಪರಿಸ್ಥಿತಿ ಬಂದಿದೆ. ಇಸ್ಲಾಂ ಶತ್ರುಗಳಾದ ಕ್ರೂರವಾದ ಹಿಂಸೆಯಿಂದ ಮಕ್ಕವನ್ನು ಬಿಟ್ಟು ಮದೀನದ ಅಪಾಯ ಸೃಷ್ಟಿಸಿದರು. ಆದರೆ ನೀತಿಯ ಧರ್ಮವಾದ ಇಸ್ಲಾಂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನುಚಾರವನ್ನು ಇಲ್ಲದಂತೆ ಮಾಡಲು ಶತ್ರುಗಳನ್ನು ಎಲ್ಲ ರೀತಿಯಲ್ಲಿ ಕೊರತೆಯನ್ನು ನಡೆಸುತ್ತಾರೆ. ಮಕ್ಕದಿಂದ 500 ಕಿಲೋಮೀಟರ್ ದಾಟಿ ಮುಸ್ಲಿಮರನ್ನು ಆಕ್ರಮಿಸಲು ಬಂದ ಪ್ರವಾದಿ ಸೈನ್ಯವಾಗಿದ್ದು ಮದೀನದ ಬದಲಿನಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಹಾಬಿಗಳನ್ನು ಎದುರಿಸುವ ಮತ್ತು ಸತ್ಯವನ್ನು ಶತ್ರುಗಳ ಪರಾಜಯಗೊಳಿಸಲು ತೀರ್ಮಾನಿಸಿದರು. ನೀತಿ, ಸತ್ಯ ಮತ್ತು ಮನುಷ್ಯರ ಅವಕಾಶ ಸಂರಕ್ಷಿಸಲು ಬೇಕಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯುದ್ಧವನ್ನು ನಡೆಸಿದ್ದು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯುದ್ಧವನ್ನು ಸತ್ಯವನ್ನು ಸೃಷ್ಟಿಸಲು ಅಸತ್ಯವನ್ನು ಇಲ್ಲದಂತೆ ಮಾಡಲು ಬೇಕಾಗಿದೆ. ಇಷ್ಟು ಹೇಳುತ್ತಾ ನನ್ನ ಮಾತಿಗೆ ಗಡಿವಾಣ. بسم الله والحمد لله والصلاة والسلام على أشرف رسول الله وعلى آله الفائزين برضا الله أما بعد. ಗೌರವಾನ್ವಿತ ಗುರು ಹಿರಿಯರೇ ಹಾಗೂ ತೀರ್ಪುಗಾರರೇ ಹಾಗೂ ನನ್ನ ನೆಚ್ಚಿನ ಸ್ನೇಹಿತರೆ, ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ನಾವು ನಿಮ್ಮ ಮುಂದೆ ನಿಂತಿರುವ ವಿಷಯ ಕ್ರಾಂತಿಕಾರಿ ಸಮಾಜ ಸುಧಾರಣೆ ಎಂಬ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗ್ಗೆ ಹೇಳಲು ಅಲ್ಲಾಹನು ತೌಫೀಕ್ ನೀಡಲಿ. ಆಮೀನ್. ಪ್ರೀತಿಯ ಸಹೋದರರೇ, ವಿಶ್ವನಾಯಕ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳರವರ ಸಂದೇಶಗಳು, ನಡೆನುಡಿಗಳು ಎಲ್ಲ ಕಾಲಕ್ಕೂ ಪ್ರಸ್ತುತವಾಗಿದೆ. ಮಾನವರ ಭೌತಿಕ ಹಾಗೂ ಲೌಕಿಕ ವಿಕಾಸಕ್ಕೂ ತಕ್ಕಂತೆ ಎಲ್ಲ ಲಕ್ಷ್ಯ ಮೀರಿದ ಅಂಬಿಯಾಗಳ ಆಗಮನವಾಗಿದೆ. ಅವರೆಲ್ಲರ ಚಿತ್ತಾಗಮನವು ಒಂದು ಕಾಲ, ಒಂದು ದೇಶ ಅಥವಾ ಒಂದು ವಂಶಕ್ಕೆ ಮಾತ್ರ ಸೀಮಿತವಾಗಿದೆ. ಹೀಗೆ ದಾರ್ಕೇಜ್ ಎಂದು ಕರೆಯಲ್ಪಡುವ ಕಾರ್ಗತ್ತಲ ಯುಗದಲ್ಲಾಗಿತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳರವರ ಕಾಲತೀತ ತತ್ವವ್ಯಾಪ್ತಿ ಸಂದೇಶಗಳನ್ನು, ಬೋಧನೆಗಳನ್ನು ಮಾಡಲು ಅಲ್ಲಾಹನು ನೇಮಿಸಿರುವುದು. ಎಲ್ಲ ಅರ್ಥದಲ್ಲೂ ವಿರುದ್ಧವಾದ ಸಾಮಾಜಿಕ ಪರಿಸ್ಥಿತಿ, ವಿಶ್ವದ ವಿಸ್ಮಯಗಳನ್ನು ಹುಡುಕಿ ಆರಾಧಿಸಿದ ಕಾಲವದು. ಆಶ್ಚರ್ಯಕರ ಸಂಗತಿ ಏನೆಂದರೆ ಪೂಜೆ ಮಾಡುವವರಿಗಿಂತ ಪೂಜೆ ಸಲ್ಲಿಸುವವರೇ ಹೆಚ್ಚಿದ ಕಾಲವದು. ಅನಾಚಾರ ಕಂದಾಚಾರ ತುಂಬಿ ತುಳುಕಿ ಎಲ್ಲೆಲ್ಲೂ ಅಕ್ರಮ, ಅನ್ಯಾಯ, ಅನೀತಿ ನಡೆಯುತ್ತಿದ್ದ ಕಾಲವದು. ಕರುಣೆ ಎಂಬುದು ಬತ್ತಿ ಬರಿದಾದ, ದಯೆ ಎಂಬುದು ಬರಿದಾದ ಸತ್ಯ ನಿರ್ನಾಮಗೊಂಡಿತ್ತಂದು. ಸತ್ಯವೇನೆಂದು ಕೇಳರಿಯದ ಹಲಸಿ ದುರ್ನಾತ ಬೀರುತ್ತಿದ್ದ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳರವರು ಜನಿಸಿ ಬೆಳೆದು ವಿಶ್ವಾಸ ಕ್ರಾಂತಿಯನ್ನು ಅಲೆ ಬೀಸಿದರು. ನಬಿವರ್ಯರೇ, ತಾವು ಹೇಳಿರಿ, ಖಂಡಿತವಾಗಿಯೂ ತಾನು ಸಕಲ ಜನತೆಗೂ ದೂತನಾಗಿ ಆಗಮಿಸಿದ್ದೇನೆಂದು. ಸರ್ವಲೋಕಕ್ಕೂ ಕರುಣೆ, ಪ್ರೀತಿ, ನಂಬಿಕೆಯನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳರವರು ಪರಿಚಯಿಸಿದ್ದಾರೆ. ಹಾಗಿದ್ದು ಆ ಮಹಾ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದಿರುವವನೇ ಮಹಾಭಾಗ್ಯಹೀನ, ನಸೀಬಿಲ್ಲದವನು ಎಂದು ಹೇಳಬಹುದು. ವಿಶ್ವವಿಖ್ಯಾತರಾದ ವಿಜ್ಞಾನಿಗಳು, ಬುದ್ಧಿಜೀವಿಗಳು, ಲೋಕನಾಯಕರಲ್ಲಿ ಪರಮೋನ್ನತ ಸ್ಥಾನವನ್ನು ಮೊಹಮ್ಮದ್ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳರವರಿಗೆ ನೀಡಿದ್ದಾರೆ. ಪ್ರಪಂಚದ ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಶಾಲಿಗಳಾದ 100 ಮಹಾನಾಯಕರಲ್ಲಿ ಮೊಟ್ಟ ಮೊದಲ ಸ್ಥಾನವನ್ನು ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳರವರಿಗೆ ನೀಡಲು ಅನಿವಾರ್ಯವಾದ ಕಾರಣವನ್ನು ವಿವರಿಸುತ್ತಾ ಡಾಕ್ಟರ್ ಮೈಕಲ್ ಎಚ್ ಹಾರ್ಟ್ ಹೇಳುತ್ತಾನೆ, he is only man in history who is supremely successful in both religion and secular level.
ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಪ್ರಭಾವ ಬೀರುವ ಮಹಾಮೇಧಾವಿಗಳ ಸಾಲಿನಲ್ಲಿ ಮೊಹಮ್ಮದ್ ಪ್ರವಾದಿಗಳಿಗೆ ಮೊಟ್ಟ ಮೊದಲ ಸ್ಥಾನವನ್ನು ನೀಡಿರುವ ಕಾರಣ ಆತನು ಹೇಳುತ್ತಾನೆ, ಧಾರ್ಮಿಕ ಮತ್ತು ಲೌಕಿಕ ಎರಡು ಮಜಲುಗಳಲ್ಲಿ ಅತ್ಯುನ್ನತ ಯಶಸ್ವಿಯನ್ನು ಗಳಿಸಿದ ಇನ್ನೊಬ್ಬರ ಚರಿತ್ರೆಯಿಂದ ಹುಡುಕಿ ತರಲು ಸಾಧ್ಯವಿಲ್ಲ. ಡಾಕ್ಟರ್ ರಿಚಾರ್ಡ್ ಬರೆಯುತ್ತಾನೆ, ಪ್ರಪಂಚದ ಮಹಾನಾಯಕರುಗಳ ಬಗ್ಗೆ ವರ್ಷಗಟ್ಟಲೆ ಅಧ್ಯಯನ ನಡೆಸಿದೆ, ಆದರೆ ಮೊಹಮ್ಮದ್ರನ್ನು ದ್ವಿತೀಯ ಸ್ಥಾನದಲ್ಲಿ ಇರಿಸಲು ನನಗೆ ಸಾಧ್ಯವಾಗಲಿಲ್ಲ. ಹೀಗೆ ಜಗತ್ತಿಗೆ ಪ್ರೀತಿ, ಶಾಂತಿ, ಸೌಹಾರ್ದತೆಯನ್ನು ಕಲಿಸಿಕೊಟ್ಟ ಲೋಕನೇತಾರ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳರವರ ಉನ್ನತ ಕ್ರಾಂತಿಕಾರಿ ಸಮಾಜ ಸುಧಾರಣೆ ಮಾಡುವ ಮೂಲಕ ನವ ಚೈತನ್ಯವನ್ನು ಹುಟ್ಟುಹಾಕಿಸಿದರು. ಇಷ್ಟು ಹೇಳಿ ನನ್ನ ಮಾತಿಗೆ ವಿರಾಮ. ವಾಖಿರು ದಾವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ತಆಲಾ ವಬರಕಾತುಹು. ಗೌರವಾನ್ವಿತ ತೀರ್ಪುಗಾರರೇ, ನನ್ನ ನೆಚ್ಚಿನ ಸಹಪಾಠಿ ಮಿತ್ರರೇ, ನಾವಿಲ್ಲಿ ಒಂದುಗೂಡಿರುವಂಥದ್ದು ವರ್ಷಕ್ಕೊಮ್ಮೆ ನಡೆಸಿಕೊಂಡು ಬರುವಂತಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜನ್ಮದಿನ ಅನುಬಂಧಿಸಿ ಎಕ್ಸ್ಪ್ಲೋರಿಕಾ ಎಂಬ ಕಲಾ ಆರ್ಟ್ ಫೆಸ್ಟ್ ನಲ್ಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಅತ್ಯುತ್ತಮ ಆಡಳಿತಗಾರನಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬ ವಿಷಯದ ಕುರಿತು ಒಂದೆರಡು ಮಾತುಗಳನ್ನು ಹೇಳಲು ನಾನು ಇಚ್ಛಿಸುತ್ತೇನೆ. ಅದಕ್ಕೆ ಸರ್ವಶಕ್ತನಾದ ಅಲ್ಲಾಹನ ತೌಫೀಕ್ ನೀಡಲಿ. ಆಮೀನ್. ಪ್ರೀತಿಯ ಸಹೋದರರೇ, ಇಸ್ಲಾಂ ಅಲ್ಲಾಹನ ಧರ್ಮವಾಗಿದೆ. ಅದರ ಪ್ರಚಾರಕ್ಕೆ ಬೇಕಾಗಿ ಅಲ್ಲಾಹನು ಮಾನವರ ಭೌತಿಕ ಮತ್ತು ಲೌಕಿಕ ವಿಕಾಸಕ್ಕೆ ತಕ್ಕಂತೆ ಲಕ್ಷಕ್ಕೂ ಮಿಕ್ಕ ಮೀರಿದ ಪ್ರವಾದಿಗಳನ್ನು ಸಂದೇಶವಾಹಕರಾಗಿ ಕಳುಹಿಸಿದ್ದಾನೆ. ಅದರಲ್ಲಿ ಅಂತ್ಯ ಪ್ರವಾದಿಯಾಗಿ ನೇಮಕಗೊಂಡವರಾಗಿದ್ದಾರೆ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು. ಎಲ್ಲಾ ಅರ್ಥದಲ್ಲೂ ವಿರುದ್ಧವಾದ ಸಾಮಾಜಿಕ ಪರಿಸ್ಥಿತಿಯಲ್ಲಿದ್ದ ಕಾರ್ಗತ್ತರ ಯುಗದಲ್ಲಿ ಸತ್ಯವೇನೆಂದು ಕೇಳರಿಯದ ಹಲಸಿ ದುರ್ನಾಥ ವೀರು ಸಾಮಾಜಿಕ ಪರಿಸ್ಥಿತಿಯಾಗಿದ್ದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬೆಳೆದು ಬಂದು ವಿಶ್ವಕ್ರಾಂತಿ ಅಲೆ ಬೀಸಿರುವುದು. ಅಂದು ಅರೇಬಿಯಾದಲ್ಲಿ ಅನಾಚಾರ, ಕಂದಾಚಾರ ತುಂಬಿದೊಲಗಿ ಎಲ್ಲೆಲ್ಲೂ ಅಪಕೃತ್ಯಗಳಲ್ಲಿ ಮನುಷ್ಯರು ಶ್ರಮಿಸುತ್ತಿರುವಾಗ ಸರ್ವಲೋಕಕ್ಕೂ ಕಾರುಣ್ಯ ತಡಕಾಣದ ಸಾಗರವಾಗಿ ಉನ್ನತ ಆಡಳಿತಗಾರನಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕ್ರಾಂತಿಕಾರಿ ಪರಿವರ್ತನೆಯನ್ನು ಮಾಡಿದರು. ಆದ್ದರಿಂದಲೇ ಪ್ರೀತಿಯ ಸಹೋದರರೇ, ಅಮೆರಿಕದ ಪ್ರಖ್ಯಾತ ಶಾಸ್ತ್ರಜ್ಞನಾದ ಅಮೆರಿಕನ್ ಆಸ್ಟ್ರೋಫಿಸಿಸ್ಟ್ ಆದ ಮೈಕಲ್ ಹಚಾರ್ಡ್ಸ್ ತನ್ನ ಅತ್ಯಂತ ಪ್ರಸಿದ್ಧವಾದ ಪುಸ್ತಕದಲ್ಲಿ ಬರೆಯುತ್ತಾರೆ. ಅತ್ಯಂತ ಪ್ರಸಿದ್ಧವಾದ ಪುಸ್ತಕದಲ್ಲಿ ಒಂದಾದ ದಿ 100 ಎಂಬ ಪುಸ್ತಕದಲ್ಲಿ ಬರೆಯುತ್ತಾರೆ. ಪುಸ್ತಕದಲ್ಲಿ ಪ್ರವಾಹ ಬೀರಿದ ನಾಯಕರ ಪಟ್ಟಿಗಳನ್ನು ಮಾಡುತ್ತಾ ಅದರಲ್ಲಿ ತಾನು ಆರಾಧಿಸಿ ಯೇಸು ಕ್ರಿಸ್ತರಿಗೆ 3ನೇ ಸ್ಥಾನವನ್ನು ನೀಡಿ ಮೊಟ್ಟ ಮೊದಲ ಸ್ಥಾನವನ್ನು ರಸೂಲೇ ಹುದಾ ರೂಹೆ ಫಿದಾ ಲೋಕನೇತಾರ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೀಡಿದಾಗ ಆತನೊಂದಿಗೆ ಇದರ ಕಾರಣವನ್ನು ಕೇಳಿದಾಗ ಆತನು ಉತ್ತರಿಸುತ್ತಾನೆ, he was the only man in history who was supremely successful on both the religious and secular levels. ಧಾರ್ಮಿಕ ಮತ್ತು ಲೌಕಿಕವಾದ ಎರಡು ಮಜಲುಗಳಲ್ಲೂ ಅತ್ಯುನ್ನತ ಯಶಸ್ವಿಯನ್ನು ಗಳಿಸಿ ಇನ್ನೊಬ್ಬರನ್ನು ಇತಿಹಾಸ ಪುಟದಿಂದ ಹುಡುಕಿ ತರಲು ಸಾಧ್ಯವಿಲ್ಲ. ಡಾಕ್ಟರ್ ರಿಚಾರ್ಡ್ ಗೇಬ್ರಿಯಲ್ ತನ್ನ ಮುಹಮ್ಮದ್ ಇಸ್ಲಾಮ್ಸ್ ಫಸ್ಟ್ ಗ್ರೇಟ್ ಜನರಲ್ ಎಂಬ ಕೃತಿಯಲ್ಲಿ ಬರೆಯುತ್ತಾರೆ, ಪ್ರಪಂಚದ ಮಹಾನಾಯಕರುಗಳ ಬಗ್ಗೆ ವರ್ಷಾನುಗಟ್ಟಲೆ ಅಧ್ಯಯನ ನಡೆಸಿದಾಗ ಮುಹಮ್ಮದರಿಗೆ ಸಮಾನರಾದ ವ್ಯಕ್ತಿಯನ್ನು ನನಗೆ ಹುಡುಕಿ ತರಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಪ್ರೀತಿಯ ಸಹೋದರನೇ, ದೊಡ್ಡ ವಿದ್ಯಾರ್ಥಿಗಳೇ ಪ್ರವಾದಿಗಳ ಬಗ್ಗೆ ಇಷ್ಟೊಂದು ಒಳ್ಳೆಯ ಮಾತುಗಳನ್ನು ಹೇಳುವಾಗ ನಾವು ಆಲೋಚಿಸಬೇಕು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆಡಳಿತ ಎಷ್ಟೊಂದು ಸುಂದರವಾಗಿರಬಹುದು. ಡಾಕ್ಟರ್ ಬರ್ನಾರ್ಡ್ ಶೇ ಹೇಳುತ್ತಾರೆ, ಆಧುನಿಕ ಪ್ರಪಂಚದ ಬೇಡಿಕೆಯಾದ ಶಾಂತಿ ಮತ್ತು ನೆಮ್ಮದಿಯನ್ನು ಭದ್ರಪಡಿಸಿ ಸುಭದ್ರವಾದ ನವಲೋಕದ ನಿರ್ಮಾಣವನ್ನು ಮಾಡಲು ಮುಹಮ್ಮದ್ರಂತಹ ಓರು ಮಹಾನಾಯಕರಿಂದ ಮಾತ್ರ ಸಾಧ್ಯ. ಆದ್ದರಿಂದ ಆಧುನಿಕ ಲೋಕವು ಸಮಸ್ಯೆಗಳ ಸಂಕೀರ್ಣತೆಯೊಂದಿಗೆ ಚಲಿಸುತ್ತಿದೆ. ವೈಜ್ಞಾನಿಕ ತಾಂತ್ರಿಕತೆಗಳು ಹಲವಾರು ಸಮಸ್ಯೆಗಳನ್ನು ಹುಟ್ಟುಹಾಕುತ್ತಿವೆ. ಮಾನವ ನಿರ್ಮಿತ ದರ್ಶನಗಳೆಲ್ಲವೂ ಸಮಸ್ಯೆಗಳ ಸವಾಲುಗಳ ಎದುರು ಕಾಲಿಕ ಪ್ರಾಮುಖ್ಯತೆಯು ಸ್ಪಷ್ಟವಾಗುತ್ತಿದೆ. ಆದ್ದರಿಂದಲೇ ಪ್ರೀತಿಯ ಸಹೋದರರೇ, ಎಲ್ಲಾ ಕಾಲಕ್ಕೆ ಯೋಜಿಸಿ ಒಬ್ಬ ನಾಯಕರಿದ್ದರೆ, ಒಬ್ಬ ಗುರುವರಿಯರಿದ್ದರೆ, ಒಬ್ಬ ನೇತಾರರಿದ್ದರೆ, ಒಬ್ಬ ಆಡಳಿತಗಾರರಿದ್ದರೆ ಅದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾತ್ರ ಎಂದು ಹೇಳುತ್ತಾ ನನ್ನ ಮಾತುಗಳಿಗೆ ಕಡಿವಾಣ. ವಾಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ತಆಲಾ ವಬರಕಾತುಹು. السلام عليكم ورحمة الله وبركاته. بسم الله والحمد لله الصلاة والسلام على أشرف المرسلين وعلى آله وصحبه أجمعين أما بعد. ಬಹುಮಾನಿತ ಉಸ್ತಾದರೇ, ನನ್ನ ನೆಚ್ಚಿನ ಮುತಅಲಿಮರೇ, ಮಾನ್ಯ ತೀರ್ಪುಗಾರರೇ, ಇಂದು ನಾನು ನಿಮ್ಮ ಮುಂದೆ ಬಂದು ನಿಲ್ಲಲು ಕಾರಣ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ನಾಯಕತ್ವದ ಕುರಿತು ಒಂದೆರಡು ಮಾತುಗಳನ್ನು ಹೇಳಲು ಇಚ್ಛಿಸುತ್ತಿದ್ದೇನೆ. ಸರ್ವಶಕ್ತನಾದ ಅಲ್ಲಾಹನ ತೌಫೀಕ್ ನೀಡಲಿ. ಆಮೀನ್.
ಪ್ರೀತಿಯ ಸ್ನೇಹಿತರೆ, ಒಬ್ಬ ನಾಯಕನಿಗೆ ಇರಬೇಕಾದ ಅತ್ಯಂತ ಮಹತ್ವವಾದ ಕಾರ್ಯವಾಗಿದೆ ತಾಳ್ಮೆ ಎಂಬುದು. ಅಲ್ಲಾಹನು ಪರಿಶುದ್ಧವಾದ ಕುರಾನಿನಲ್ಲಿ ಹೇಳುತ್ತಾನೆ, ಲೌ ಕುಂತ ಫಲ್ಲನ್ ಗಲೀಲಲ್ ಕಲ್ಬಿ ಲಂಫಲು ಹೌಲಿಕ್. ಓ ಪ್ರವಾದಿಯವರೇ, ತಾವು ಕಠಿಣವಾದ ಸ್ವಭಾವದವರಾಗಿದ್ದಾರೆ, ತಮ್ಮ ಬಳಿ ಒಂದೇ ಒಂದು ಜನರು ಇರಲಾರರು. ತಮ್ಮ ಉನ್ನತವಾದ ತಾಳ್ಮೆಯ ಸ್ವಭಾವದ ಕಂಡು ಜನರು ನಿಮ್ಮನತ್ತ ಓಡಿ ಓಡಿ ಬರಲು ಕಾರಣವಾಗಿದೆ ಎಂದು ಅಲ್ಲಾಹನ ಪರಿಶುದ್ಧವಾದ ಕುರಾನಿನಲ್ಲಿ ಹೇಳುತ್ತಾನೆ. ಪ್ರಿಯ ಪತ್ನಿಯರಾದಂಥ ಆಯಿಷಾ ಬೀಬಿ ರಲಿಯಲ್ಲಾಹು ಅನ್ಹಾ ಅವರು ಹೇಳುತ್ತಾರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸಂಪೂರ್ಣವಾದಂತಹ ಜೀವನವು ಪವಿತ್ರ ಕುರ್ಆನ್ ಆಗಿತ್ತು ಎಂದು ಹೇಳುತ್ತಾರೆ. ಅದರ ಅರ್ಥವೇನೆಂದರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಒಂದೇ ಒಂದು ಜನರಲ್ಲಿ ಭೇದ ಭಾವವನ್ನು ತೋರದೆ ಎಲ್ಲರೊಡನೆ ಒಂದೇ ರೀತಿಯ ಬೆರೆತು ಮಾತನಾಡುವ ಸ್ವಭಾವವಾಗಿತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರದ್ದು. ಸ್ನೇಹದ ಕಾರುಣ್ಯದ ಕಡಲಾದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮನುಷ್ಯನ ಸತ್ಯನಿಷ್ಠದ ಮಾರ್ಗವನ್ನು ಬದಲಾಯಿಸಿ ಸತ್ಯದ ಮಾರ್ಗವನ್ನು ತೆರೆದುಕೊಟ್ಟದ ಅದ್ವಿತೀಯ ನಾಯಕರಾಗಿದ್ದಾರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು. ಒಂದು ದಿನ ತನ್ನ ಅನುಯಾಯಿಗಳ ಮುಂದೆ ಬಿಳಿ ವರ್ಣರಾದಂತಹ ಸಲ್ಮಾನ್ ಬಿನ್ ಫಾರಿಸ್ ರಲಿಯಲ್ಲಾಹು ಅನ್ಹು ಅವರನ್ನು ಮುಂದೆ ಕರೆಸುತ್ತಾರೆ. ಅದೇ ರೀತಿ ಕರಿ ವರ್ಣರಾದಂತಹ ಬಿಲಾಲ್ ರಲಿಯಲ್ಲಾಹು ಅನ್ಹು ಅವರನ್ನು ಮುಂದೆ ಕರೆಸುತ್ತಾರೆ. ಅವರನ್ನು ನೋಡುತ್ತಾ ತನ್ನ ಅನುಯಾಯಿಗಳೊಂದಿಗೆ ಹೇಳುತ್ತಾರೆ, ಓ ಸತ್ಯವನ್ನು ವಿಶ್ವಾಸಕರೇ, ಇಸ್ಲಾಂ ಧರ್ಮದಲ್ಲಿ ಕರಿಯ ಬಿಳಿಯ ಶ್ರೀಮಂತ ಬಡವ ಎಂಬ ಭೇದ ಭಾವ ಯಾರಿಗೂ ಇಲ್ಲ, ಎಲ್ಲರಿಗೆ ಒಂದೇ ಸ್ಥಾನಮಾನವಾಗಿದೆ ಎಂದು ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟ ಅದ್ವಿತೀಯ ನಾಯಕರಿದ್ದಾರೆ. ಅದು ಈ ಜಗತ್ತನ್ನು ಸೃಷ್ಟಿಸಲು ಕಾರಣರಾದಂತಹ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರಾಗಿದ್ದಾರೆ. ಪ್ರೀತಿಯ ಸ್ನೇಹಿತರೆ, ಜಗತ್ತಿನಲ್ಲಿರುವಂತಹ ನಾಯಕರಲ್ಲಿ ಏನೆಲ್ಲ ಗುಣ ಸ್ವಭಾವಗಳಿತ್ತು ಅವುಗಳೆಲ್ಲ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಲ್ಲಿತ್ತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಹಾಗೂ ಇನ್ನಿತರ ನಾಯಕರಿಗೆ ಇರುವಂತಹ ವ್ಯತ್ಯಾಸವೆಂದು ಕೇಳಿದರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ ಏನೆಲ್ಲವನ್ನು ಕಲ್ಪಿಸಿಕೊಟ್ಟಿದ್ದಾರೋ ಅವುಗಳೆಲ್ಲ ಮೊದಲಾಗಿ ತನ್ನ ಶರೀರದಲ್ಲಿ ಅಳವಡಿಸಿಕೊಂಡಾಗಿದ್ದಾರೆ. ಇದುವೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೂ ಹಾಗೂ ಇನ್ನಿತರ ನಾಯಕರ ನಡುವೆ ಇರುವಂತಹ ವ್ಯತ್ಯಾಸವಾಗಿದೆ. ಹುಟ್ಟಿಂದ ಹಿಡಿದು ಅಂತಿಮ ಶ್ವಾಸದವರೆಗೆ ಒಂದೇ ಒಂದು ಸುಳ್ಳನ್ನು ಹೇಳದಂತಹ ನಾಯಕರಿದ್ದಾರೆ. ಅದು ಅಲ್ಲಾಹನ ಅಂತ್ಯ ಪ್ರವಾದಿಯವರು ಈ ಜಗತ್ತನ್ನು ಸೃಷ್ಟಿಸಲು ಕಾರಣರಾದಂತಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಾಗಿದ್ದಾರೆ. ಆಡಳಿತ ಕಾಲದ ಸಮಯದಲ್ಲಿ ಒಂದೇ ಒಂದು ಮನುಷ್ಯನನ್ನು ಮೋಸ ವಂಚನೆ ಮಾಡಿದಂತಹ ಆಡಳಿತಗಾರನಿದ್ದಾರೆ. ಅದು ನನ್ನ ಪ್ರವಾದಿ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಎಂದು ಹೆಮ್ಮೆಯಿಂದ ಹೇಳಲು ನಾನು ಇಷ್ಟಪಡುತ್ತಿದ್ದೇನೆ. ಒಂದು ದಿನ ಮಖುದೂಮಿ ಕುಟುಂಬಕ್ಕೆ ಸೇರಿದಂತಹ ಅವರು ಮಹಿಳೆ ಕಳ್ಳತನ ಮಾಡಿದ ಕಾರಣಕ್ಕಾಗಿ ವಿಧಿಸಲಾದ ಕೈ ಕಡಿಯುವಂತಹ ಶಿಕ್ಷೆಯನ್ನು ವಿಧಿಸಲಾಗಿದಾಗ ಉಸಾಮ ರಲಿಯಲ್ಲಾಹು ಅನ್ಹು ಅವರು ಬಂದು ಅದನ್ನು ರದ್ದುಪಡಿಸಲು ಎಂದು ಕೇಳುತ್ತಾರೆ. ಪ್ರವಾದಿ ಇದನ್ನು ಕೇಳಿದಂತಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನೀಡುವ ಉತ್ತರವೇನೆಂದು ಕೇಳಿದರೆ, ಪ್ರೀತಿಯ ಸ್ನೇಹಿತರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುವುದು ಮಾತಾಗಿದೆ, ನನ್ನ ಕರುಳಿನ ಕೃಷ್ಣರಾದಂತಹ ಫಾತಿಮಾ ಬೀವಿ ರಲಿಯಲ್ಲಾಹು ಅನ್ಹಾ ಅವರು ಕದ್ದಿದ್ದರೂ ಸಹ ನಾನು ಅವರ ಕೈಯನ್ನು ಕಡಿಯಲು ಸಿದ್ಧವಾಗಿದ್ದೇನೆ ಎಂದು ನಾಯಕತ್ವವನ್ನು ತಿಳಿಸಿಕೊಟ್ಟ ನಾಯಕರಾಗಿದ್ದ ನಮ್ಮ ನೇತಾ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಇದನ್ನು ಓದಿದಂತಹ ಕ್ರಿಸ್ತಾನಿ ಕುಟುಂಬಕ್ಕೆ ಸೇರಿದಂತಹ ಒಬ್ಬ ಫುಟ್ಬಾಲ್ ಆಟಗಾರನು ಹೇಳುತ್ತಾನೆ, ನನಗೆ ಇಸ್ಲಾಮಿನ ಬಗ್ಗೆ ಅಷ್ಟೊಂದು ಅರಿವಿಲ್ಲ, ಇಸ್ಲಾಮಿನ ಬಗ್ಗೆ ಅಷ್ಟೊಂದು ತಿಳಿವಳಿಕೆ ಇಲ್ಲದವನಾಗಿದ್ದಾರೆ. ಬಟ್ ಐ ಪ್ರೌಡ್ ಟು ಟೆಲ್ ದ ಪ್ರಾಫೆಟ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಸ್ ದ ಗ್ರೇಟೆಸ್ಟ್ ಲೀಡರ್ ಇನ್ ದ ವರ್ಲ್ಡ್ ಎಂದು ಹೇಳುತ್ತಾ ನನ್ನ ಮಾತಿಗೆ ಕಡಿವಾಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಗೌರವಾನ್ವಿತ ಉಸ್ತಾದುಮಾರೇ ಮತ್ತು ನನ್ನ ಪ್ರೀತಿಯ ಮುತಾಲಿಮ್ ಸಹೋದರಗಳೇ ಹಾಗೂ ತೀರ್ಪುಗಾರರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಈ ಒಂದು ಸುಂದರ ಕ್ಷಣದಲ್ಲಿ ನಾನು ನಿಮ್ಮ ಮುಂದೆ ಪ್ರವಾದಿ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕುಟುಂಬ ನಿರ್ವಹಣೆ ಶ್ರೇಷ್ಠತೆ ಕುರಿತು ಕೆಲವೊಂದು ಮಾತನ್ನು ನಾನು ಇಚ್ಛಿಸುತ್ತೇನೆ. ಅವರು ತಮ್ಮ ಜೀವನದಲ್ಲಿ ಉತ್ತಮ ಕುಟುಂಬ ಯಜಮಾನಾಗಿ ಕಾರ್ಯನಿರ್ವಹಿಸಿದರು ಮತ್ತು ಅವರು ಜೀವನವನ್ನು ಹೊಂದಿದ ನಮಗೆ ಹಲವಾರು ಪಾಠವನ್ನು ಕಲಿಯಬಹುದು. ಅವರು ತಮ್ಮ ಕುಟುಂಬದ ಸಹೋದರಿ ಸದಸ್ಯರೊಂದಿಗೆ ಯಾವ ರೀತಿ ವಿವರಿಸಿದ್ದರು ಎಂಬುದನ್ನು ವಿಶ್ಲೇಷಿಸುವಾಗ ಅವರು ಸತ್ಯ ಮತ್ತು ಅವರ ನ್ಯಾಯ ಮತ್ತು ದಯೆಯ ಪ್ರತೀಕವಾಗಿದ್ದರು. ಅಷ್ಟು ಮಾತ್ರವಲ್ಲ, ಅವರು ತಮ್ಮ ಹೆಂಡತಿ ಮತ್ತು ಮಕ್ಕಳು ಮತ್ತು ಪೋಷಕರನ್ನು ಯಾವ ರೀತಿ ವಿವರಿಸಿದ್ದರು ಎಂದು
ಯಾವ ರೀತಿ ವ್ಯವಹರಿಸಿದ್ದರು, ಕಾಳಜಿ ಮತ್ತು ಕಾಳಜಿಯೊಂದಿಗೆ ವರ್ತಿಸುತ್ತಿದ್ದರು. ಖುಲಿಕಲ್ ಇನ್ಸಾನು ಲಹೀಫನ್, ನೀವು ನಿಮ್ಮ ಇಳುವರಿ ಮತ್ತು ಸಂಪತ್ತಿಗೆ ಗಮನ ಹರಿಸಿ, ಆದರೆ ನೀವು ತೋರಿಸಬಹುದಾದ ದಯೆಯೊಂದಿಗೆ ವರ್ತಿಸುಗಲಿ. ಈ ಆಯತು ನಮಗೆ ತೋರಿಸುತ್ತದೆ ದೇವರು ಮಾನವ ಸ್ವಭಾವವನ್ನು ತೋರಿಸುತ್ತಾನೆ, ಆದರೆ ನಾವು ಏನು ಮಾಡಬಹುದೆಂಬುದರಲ್ಲಿ ಸಹಾನುಭೂತಿ ಮತ್ತು ಕಾಳಜಿಯ ಮುಖ್ಯತೆಯನ್ನು ವರ್ತಿಸುತ್ತಾರೆ. ಪ್ರವಾದಿ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕುಟುಂಬದ ಪಾಲನೆ ಕುರಿತು ಅವರು ತೀವ್ರವಾಗಿ ಗಮನ ಹರಿಸುತ್ತಿದ್ದರು. ಅವರು ಯಾವ ರೀತಿ ಅವರು ತಮ್ಮ ಎಲ್ಲ ಸದಸ್ಯರೊಂದಿಗೆ ಸದಾ ಪ್ರೀತಿ ಮತ್ತು ಪ್ರೀತಿಯಲ್ಲಿ ಸದಾ ಅವರು ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಸದಾ ಸುಖ ಮತ್ತು ಬದ್ಧತೆ ಯಾವ ರೀತಿ ಬದ್ಧತೆಯ ರೀತಿಯಲ್ಲಿ ವರ್ತಿಸುತ್ತಿದ್ದರು.